ಬಿಗ್ ಬಾಸ್ ಸೀಸನ್ 13 ಈ ಟೀಮ್ ಕಡೆಯಿಂದ ಯಾವುದಾದ್ರು ಅಪ್ಡೇಟ್ ಬರುತ್ತಾ ಅಂತ ತುಂಬ ಜನ ವೆಯ್ಟ್ ಮಾಡ್ತಿದ್ರು. ಈಗ ಬಿಗ್ ಬಾಸ್ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ ಬರ್ತಿದೆ. ಈ ಸತಿ ಈ ಸೀಸನ್ ತುಂಬ ಡಿಫ್ರೆಂಟ್ ಆಗಿದೆ. ಮೊದಲೆಲ್ಲ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಬರ್ತಾರೆ ಅಂತ ಗೊತ್ತಾಗ್ತಿತ್ತು. ಈ ಸತಿ ಆ ರೀತಿ ಅಲ್ಲ. ಬಿಗ್ ಬಾಸ್ ಬರೋದಕ್ಕಿಂತ ಮೊದಲೇ ಅಗ್ನಿ ಪರೀಕ್ಷೆ ಅನ್ನೋ ಶೋ ಬರುತ್ತೆ. ಅದರಲ್ಲಿ ಕಂಟೆಸ್ಟೆಂಟ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಈ ಶೋ ಬರ್ತಿರೋದಕ್ಕೆ ಮೈನ್ ಸೀಸನ್ನು. ಕಾಮನ್ ಪೀಪಲ್ಗೆ ಈ ಸತಿ ಚಾನ್ಸ್ ಕೊಟ್ಟಿದ್ದಾರೆ. ಅವರೆಲ್ಲ ವೀಡಿಯೋ ಮಾಡಿ ಕಳಿಸಿದ್ದಾರೆ. ತುಂಬ ವೀಡಿಯೋಸ್ ಇವ್ರಿಗೆ ತಲುಪಿದೆ. ಅದರಲ್ಲಿ ಕೆಲವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಬಿಗ್ ಬಾಸಲ್ಲಿ ಬರೀ 16 ಜನ ಕಂಟೆಸ್ಟೆಂಟ್ಸ್ ಇರ್ತಾರೆ. ಆ 16 ಜನ ಸೆಲೆಕ್ಟ್ ಮಾಡೋದಕ್ಕೆ ಈ ಅಗ್ನಿ ಪರೀಕ್ಷೆ ಅನ್ನೋ ಶೋ ಬರ್ತಿರೋದು. ಇದು ಆಗಸ್ಟ್ 16 ಸ್ಟಾರ್ಟ್ ಆಗ್ತಿದೆ. ನೈಟ್ 8:30ಗೆ ಇದು ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಜಡ್ಜ್ ಆಗಿ ಗಿಲ್ಲಿ ನಟ ಬರ್ತಾನೆ ಅಂತ ಎಲ್ಲ ಹೇಳ್ತಿದ್ರು. ಈ ನ್ಯೂಸ್ ಕೇಳಿ ಎಲ್ಲ ತುಂಬ ಎಕ್ಸೈಟು ಆಗಿದ್ರು. ಆದರೆ ಈಗ ಎಲ್ರಿಗೂ ಡಿಸಪಾಯಿಂಟ್ ಆಗಿರುತ್ತೆ. ಯಾಕಂದರೆ ಗಿಲ್ಲಿ ನಟ ಇದರಲ್ಲಿ ಜಡ್ಜ್ ಆಗಿ ಬರ್ತಿಲ್ಲ. ಈಗ ಗಿಲ್ಲಿ ನಟದು ಒಂದು ಹೊಸ ಸಿನಿಮಾ ಬರ್ತಿದೆ, ಅದೇ ಪಳ್ಳಾರ್. ಆ ಸಿನಿಮಾದಲ್ಲಿ ಗಿಲ್ಲಿ ಬ್ಯುಸಿ ಇದ್ದಾನೆ. ಇದು ಒಂದು ರೀಸನ್ ಆಗಿರ್ಬೋದು ಗಿಲ್ಲಿ ಬರದೇ ಇರೋ ಕಾರಣಕ್ಕೆ. ಇಲ್ಲ ಬಿಗ್ ಬಾಸ್ ಟೀಮಿಂದ ಯಾವುದೇ ಇನ್ವಿಟೇಷನ್ನು ಬರದೇ ಇರ್ಬೋದು ಗಿಲ್ಲಿ ನಟಾಗ. ಆದರೂ ಗಿಲ್ಲಿ ಬರ್ತಾನೆ ಅಂತ ದೊಡ್ಡ ನ್ಯೂಸ್ ಆಗಿತ್ತು. ಈಗ ಈ ಶೋದಲ್ಲಿ ಜಡ್ಜ್ ಆಗಿ ವಿನಯ್ ಗೌಡ ಬರ್ತಿದ್ದಾರೆ. ವಿನಯ್ ಗೌಡ ಎಲ್ರಿಗೂ ಗೊತ್ತು, ಬಿಗ್ ಬಾಸ್ ಸೀಸನ್ 10 ಕಂಟೆಸ್ಟೆಂಟು. ಇವರು ಟಾಸ್ಕ್ ಅಂದರೆ ಫುಲ್ಲು ಅಗ್ರೆಸಿವ್ ಆಗಿ ಕಾಣಿಸ್ಕೊತಿದ್ರು. ಮತ್ತೊಬ್ಬರು ಜಡ್ಜ್ ಆಗಿ ಸಂಗೀತಾ ಶೃಂಗೇರಿ ಇವ್ರು ಕಾಣಿಸ್ಕೊತಿದ್ದಾರೆ. ಸಂಗೀತಾ ಶೃಂಗೇರಿನೂ ಅಷ್ಟೇ ಬಿಗ್ ಬಾಸ್ ಸೀಸನ್ 10 ಕಂಟೆಸ್ಟೆಂಟು. ತುಂಬ ಒಳ್ಳೆ ಫ್ಯಾನ್ಸ್ ಫಾಲೋವರ್ಸ್ ಇದ್ದರು. ಮತ್ತೊಬ್ಬರು ಶ್ರುತಿಯವ್ರು ಬರ್ತಿದ್ದಾರೆ ಅಂತ ನ್ಯೂಸ್ ಬರ್ತಿದೆ. ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಇವ್ರು 3 ಜನ ಜಡ್ಜಸ್ ಆಗಿ ಕಾಣಿಸ್ಕೊತಾರೆ ಅನ್ನೋ ಸುದ್ದಿ ಬಂದಿದೆ. ಇನ್ನು ಒಂದು ಶೋ ಅಂದಮೇಲೆ ಆ್ಯಂಕರ್ ಇರಲೇಬೇಕು. ಆ್ಯಂಕರ್ ಆಗಿ ನಿರಂಜನ್ ದೇಶಪಾಂಡೆ ಇವ್ರು ಬರ್ತಿದ್ದಾರೆ. ಈಗ ಇದ್ರ ಬಗ್ಗೆ ಒಂದು ಪ್ರೋಮೋನು ಬಿಟ್ಟಿದ್ದಾರೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ. ಇನ್ನೂ ಏನೇನೆಲ್ಲ ಇನ್ಫಾರ್ಮೇಷನ್ ಬರುತ್ತೆ ಇದ್ರ ಬಗ್ಗೆ ಮುಂದೆ ಕಾದು ನೋಡೋಣ. ಅದ್ರ ಡೀಟೇಲ್ಸು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.